ಮುದುಕಾಗಲಿ ಅವ ಗೌರ್ಮೆಂಟ್ ಎಕ್ಸಾಮ್ ಬರೆದು ಪಾಸ್ ಆಗಲಿ, ಯಾವುದೇ ವಯೋವೃತ್ತಿ ಇಡಕ್ಕೆ ಹೋಗಬೇಡ್ರಿ ಗೌರ್ಮೆಂಟ್ ಎಕ್ಸಾಮಿಗೆ. 60 ವರ್ಷ ಬೇಡ, 62 ವರ್ಷನೂ ಬೇಡ. ಎಷ್ಟೋ ಜನ ನೀವು ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತೀರಿ ಅಂತ ಹೇಳಿ ವಯಸ್ಸಾಗಿ ಮುದುಕಾಗ್ಯಾರವ್ರು. ಅಂಥವ್ರ ಪರಿಸ್ಥಿತಿ ಏನು? ತೆಗೆದು ಬಿಡ್ರಿ, ನಿಮ್ಮ ವಯಸ್ಸು ಇಷ್ಟೇ ಇರ್ಬೇಕಂತ ಹೇಳಿ ಬೇಡ. ಎಂತಹ ಮುದುಕಾಗಲಿ ಅವ ಎಕ್ಸಾಮ್ ಬರೆಯೋಕೆ ಅಧಿಕಾರ ಐತೆ ಅವಂಗೆ. ಸಾಯು ಮಟ್ಟ ಅವಂಗೆ ಯಾವುದೇ ಒಂದು ರಿಟೈರ್ಡ್ ಇರಬಾರ್ದು. ಇದನ್ನು ನೀವು ಮಾಡಿಕೊಡ್ರಿ. ಎಲ್ರಿಗೂ ನಮಸ್ಕಾರ. ನೀವು ನೋಡ್ತಾ ಇದ್ರಿ ಸ್ಪೀಚ್ ಸ್ಪಾರ್ಕ್. ನನ್ನ ಹೆಸರು ಸುನೀತಾ ನಾಯ್ಕ್. ನಾನು ಆ್ಯಕ್ಚುಲಿ ಈ ಒಂದು ಪೇಪರ್ ಲೀಕ್ ಆಗಿರೋದು ನಮ್ಮ ಕರ್ನಾಟಕ ರಾಜ್ಯದೊಳಗೆ ನಾವು ಮುಂಚೆಕನ ಮಾಡಬೇಕಾಗಿತ್ತು. ಬಟ್ ನಾನು ಅದನ್ನು ಕಂಪ್ಲೀಟಾಗಿ ವಿಡಿಯೋದ ಮಾಹಿತಿಯನ್ನು ತಿಳ್ಕೊಳ್ದೆ ಮಾಡೋಕೆ ನನಗೆ ಮನಸ್ಸಾಗೋಂಗಿಲ್ಲ. ಸೊ ನನ್ನ ವೀಕ್ಷಕರಿಗೆ, ನನ್ನ ವಿಡಿಯೋ ನೋಡೋ ವೀಕ್ಷಕರಿಗೆ ನಾನು ಕಂಪ್ಲೀಟಾಗಿ ಕೊಡ್ಬೇಕು. ಅರ್ಧಂಬರ್ಧ ನಿಂತುಬಿಟ್ಟು ಅವ್ರ ತಲೆ ಹುಳ ಬಿಡುವಂಥ ಕ್ಯಾಟಗರಿ ನಂದಲ್ಲ. ಸೊ ಅದಕ್ಕೆ ನಾನು ಬೇಗ ವಿಡಿಯೋ ಮಾಡಿಲ್ಲ. ಸೊ ಈಗ ಲೀಕ್ ಆಗೈತಿ ಎಲ್ಪ ಅಂತಂದರೆ ವಿಜಯಪುರ ಜಿಲ್ಲೆ ಒಳಗೆ, ಆಮೇಲೆ ಹಾಸನ ಜಿಲ್ಲೆ ಒಳಗೆ ಪೊಲೀಸ್ ಕಾನ್ಸ್ಟೇಬಲ್ ಎಕ್ಸಾಮ್ ಬರೆಯೋಕೆ ಹೋಗಿರೋ ವಿದ್ಯಾರ್ಥಿಗಳಿಗೆ ಪೇಪರ್ ಲೀಕ್ ಆಗೈತಿ. ಆ ವಿದ್ಯಾರ್ಥಿಗಳಿಗೆ ಹೆಂಗಿದು ಗೊತ್ತಾತಂತ ಹೇಳಿ ನಿಮಗೆ ನಾ ಈ ವಿಡಿಯೋದೊಳಗೆ ಸಂಪೂರ್ಣ ವಿವರಣೆಯನ್ನು ಕೊಡ್ತೀನಿ. ಏನಪ್ಪ ಇದ್ರ ವಿಷಯ ಅಂತಂದರೆ, ಫಸ್ಟ್ ಕಾನ್ಸ್ಟೇಬಲ್ ಎಕ್ಸಾಮ್ಸ್ಗೆ ಬರೆಯೋಕ್ಕೆ ಹೋದಂತಹ ವಿದ್ಯಾರ್ಥಿಗಳು ಫಸ್ಟ್ 10:30 ಎಕ್ಸಾಮ್ ಇರ್ತೈತಿ. ಇವರು 11 ಆದ್ರೂ ಈ ಒಂದು ವಿದ್ಯಾರ್ಥಿ ಕಡೆ ಕ್ವಶನ್ ಪೇಪರನ್ನು ಕೊಟ್ಟಿರಲ್ಲ. ಲೇಟ್ ಆತಂತ ಅನ್ಕೋಬೋದು. ಇವ್ರಿಗೆ ನಾವು ಒಂದು ಪ್ರಶ್ನೆ ಕೇಳ್ತೇನೆ. ಮೊನ್ನೆ ನೀಟ್ ಎಕ್ಸಾಮ್ ಒಳಗೆ ಬರೀ 1 ನಿಮಿಷ ಲೇಟಾಗಿ ಬಂದಿದ್ದಕ್ಕೆ ಒಳಗೆ ಕರ್ಕೊಲಿಲ್ಲ ಅವ. ಈ ಹುಡುಗರಿಗೆ 1 ತಾಸಾದ್ರೂ ಪೇಪರ್ ಕೊಟ್ಟಿಲ್ಲ. ಇವ್ರನ್ನ ಏನು ತೊಗೊಂಡು ಹೊಡಿಬೇಕು? ಆ ಒಂದು ಹುಡುಗರ ಭವಿಷ್ಯ ಆತಪ್ಪ, ಅವರ ದೊಡ್ಡವರು, ನಾವು ಚಿಕ್ಕವರು ಅಂತ ಅವ್ರ ಹಿಂದನೇ ಹೋಗ್ಬಿಡೋಣ. ಕೊಟ್ಟ ಮೇಲೆ ಯಾರೂ OMR ಶೀಟ್ ನಂಬರ್ ಬೇರೆ, ಆಮೇಲೆ ಕ್ವಶನ್ ಪೇಪರ್ ನಂಬರ್ ಬೇರೆ. ಅದು ಹೆಂಗಿರಕ್ಕೆ ಸಾಧ್ಯ ರೀ? ಅಲ್ಲಿಂದ ಗೊತ್ತಾಯ್ತು ಹುಡುಗರಿಗೆ ಪೇಪರ್ ಲೀಕ್ ಆಗೈತೆ ಅಂತ ಹೇಳಿಬಿಟ್ಟು. ಕೆಲವೊಬ್ರಿಗೆ ಸರಿ ಬಂದೈತಿ, ಇನ್ನು ಕೆಲವೊಬ್ರಿಗೆ ಏನಾಗೈತೆ ಅಂದ್ರೆ ಪೇಪರ್ ಅದ್ಲ ಬದಲಿ ಆಗಿದಾವ. ಆ ಒಂದು ಸೀರಿಯಲ್ ನಂಬರ್ ಏನಿರ್ತೈತಲ್ಲ ಕ್ವಶನ್ ಪೇಪರ್ ಮೇಲೆ, ಆ ಸೀರಿಯಲ್ ನಂಬರು OMR ಶೀಟ್ ಮೇಲೂ ಇರಲೇಬೇಕ್ರಿ. ಅದು ಕೈ ಬರಹದ ಮೂಲಕ ಇರೋಂಗಿಲ್ಲ, ಅದು ಮಷಿನ್ ಥ್ರೂ ಇರ್ತೈತಿ. ಅದರಿಂದನೇ ಇವ್ ಪಾಸು ಇವ್ ಫೇಲ್ ಅಂತೇಳಿ ಗೊತ್ತಾಗೋದು. ಆ ವಿದ್ಯಾರ್ಥಿಗಳು ಬಂದು ಹೇಳಕತ್ತಾರ, ಬಿಜಾಪುರ ಡಿಸ್ಟ್ರಿಕ್ಟ್ ತಿಕೋಟ ತಾಲೂಕು ಶಾರದಾ ಕಾಲೇಜ್ನಾಗ ಎಲ್ಲರೂ ನಮ್ಗೆ ಬಿಸಿ ಎಕ್ಸಾಮ್ ಬರಕ್ ಬಂತೀವಿ ನಾವು. ಏನಾಗುತ್ತೆ 10:30 ಎಕ್ಸಾಮ್ ಸ್ಟಾರ್ಟ್ ಆಗಬೇಕಾಗಿತ್ತು. ಟೈಮ್ 11 ನಮಗೆ ಕ್ವಶನ್ ಪೇಪರ್ ಬಂದಿಲ್ಲ, OMR ಶೀಟ್ ಬಂದಿಲ್ಲ. ಯಾಕೆ ಮಾಡ್ಕೊಂಡಿದ್ರೆ ನೀವು ಪೊಲೀಸರು ಎಕ್ಸಾಮ್ ಮಾಡಿ ಪೊಲೀಸರು ಮಾಡ್ಕೊಂಡಿದ್ರ OMR ಶೀಟ್ ಬಂದು ಚೇಂಜ್ ಆಗಿದೆ. ಕ್ವಶನ್ ಪೇಪರ್ ಜೊತೆ OMR ಮ್ಯಾಚ್ ಇಲ್ಲ, ಟೋಟಲಿ ಲೀಕೇಜ್ ಐತಿ. ಯಾರ ಕೈ ಕ್ವಶನ್ ಪೇಪರ್ ಕೊಟ್ಟಾರ ಓಪನ್ ಮಾಡಬೇಡ ಅಂತ ಹೇಳಿ ನೋಡ್ರಿ ಸರ್. ಎಕ್ಸಾಂಪಲ್ ನೋಡ್ರಿ, ಈ ನಂಬರ್ ಮ್ಯಾಚ್ ಆಯ್ತಾನಿಲ್ಲ ನೋಡ್ರಿ ಸರ್. ಕ್ವಶನ್ ಪೇಪರ್ OMR ಶೀಟ್ ನಂಬರ್ ಮ್ಯಾಚ್ ಇಲ್ಲ ಸರ್. ಕ್ವಶನ್ ಪೇಪರ್ನಾಗಿಂದು ನಂಬರು ಆಮೇಲೆ OMR ನಾಗಿನ ನಂಬರ್ ಎಲ್ಲ ಅದ್ಲ ಬದಲಿ ಆಗೈತಿ. ನಂಬರ್ ಅನ್ನತ್ತೇನೆ. ಇದ್ರ ಬಗ್ಗೆ ನಿಮ್ಗೆ ಕ್ಲಾರಿಟಿ ಕೊಡ್ತೇನೆ ನೋಡ್ರಿ. ಈ ಒಂದು KA ಸಂಸ್ಥೆ ಒಳಗೆ 4 ಡಿವೈಡೇಷನ್ಸ್ ಮಾಡ್ತಾರೆ, ABCD ಅಂತ ಹೇಳಿಬಿಟ್ಟು. ಸೊ ಈ ABC ಒಳಗೆ A1 A2 A3 A4, B1 B2 B3 B4, C1 C2 C3 C4, D1 D2 D3 D4 ಅಂತೇಳಿ ಈ ರೀತಿ 4 ಸೆಕ್ಷನ್ ಆಗಿ ಡಿವೈಡೇಷನ್ ಇರ್ತೈತಿ. ಅಂದರೆ ಹಿಂದೆ ಕುಂತಾವ ಈ ಮುಂದಿರೋ ಪ್ರಶ್ನೆಗಳನ್ನು ಗೊತ್ತಾಗಂಗಿಲ್ಲ. ಫಸ್ಟ್ ಇದ್ದಿದ್ದ ಪ್ರಶ್ನೆ ಇರ್ತೈತಲ್ಲ ಅವ್ರಿಗೆ ಲಾಸ್ಟ್ ಬಂದಿರ್ತೈತಿ. ಸೊ ಈ ರೀತಿ ವೇರಿಯೇಷನ್ ಇರ್ತೈತಿ. ಸೊ ಅಲ್ಲಿ ಕೋಡ್ ಇರ್ತೈತಲ್ಲ, A1 ಕೋಡು ಮತ್ತು ಆ ಒಂದು ಪ್ರಶ್ನೆ ಪತ್ರಿಕೆ ಸಂಖ್ಯೆ ಇರ್ತೈತಿ. ಅದು OMR ಶೀಟ್ ಅಂತೆ. OMR ಶೀಟ್ ಅಂದ್ರೆ ಏನ್ರಿ? ಅದ್ರೊಳಗೆ ನಾವು ಟಿಕ್ ಮಾಡೋದು ಅಂತ ಇರ್ತೈತಿ, ಸರ್ಕಲ್ ಮಾಡೋದು, ಕಂಪ್ಲೀಟ್ ಮಾಡೋದು ಇರ್ತೈತೆ. ಅದನ್ನು ಸರ್ಕಲನ್ನು ಕಂಪ್ಲೀಟ್ ಮಾಡೋದು. ಅಲ್ಲಿ ಆ ಒಂದು ಕೋಡ್ ಬಾರ್ಕೋಡು ಮತ್ತು ಆ ಒಂದು ಕೋಡ್ ಸಂಖ್ಯೆ, ಆ ಒಂದು ಶ್ರೇಣಿಯಿಂದ ಬರ್ತದಲ್ಲ ಆ ಸಂಖ್ಯೆ ಸೇಮ್ ಇರ್ಬೇಕ್ರಿ. ಯಾಕೆ ಸೇಮ್ ಇರಬೇಕಪ್ಪ ಅಂತಂದ್ರೆ, ಈ OMR ಶೀಟ್ ಇರ್ತೈತಲ್ಲ ಇದನ್ನು ಮಷಿನ್ ಒಳಗೆ ಹಾಕ್ತಾರೆ ರೀ. ಸೊ ಈ ಒಂದು ಥ್ರೂಯಿಂದ ಈ ಒಬ್ಬ ವ್ಯಕ್ತಿ ಪಾಸ್ ಆಗ್ಯಾನೋ ಫೇಲ್ ಆಗ್ಯಾನ ಅಂತ ಹೇಳಿ ಸೊ ಅಲ್ಲಿ ನಾವು ಕ್ಲಾರಿಟಿ ಸಿಕ್ಬಿಡ್ತೈತಿ ರೀ. ಸೊ ಈ ಒಂದು ಮಾಹಿತಿ ಮೇಲೆಗೆ ಕ್ವಶನ್ ಪೇಪರು ಸೇಮ್ ಇರ್ತೈತಿ, ಆಮೇಲೆ ಈ ಒಂದು OMR ಶೀಟು ಸೇಮ್ ಇರ್ತೈತಿ ರೀ. ಸೊ ಆ ವಿದ್ಯಾರ್ಥಿಗಳು ಇದನ್ನು ಕೊಟ್ಟ ಮೇಲೆ ಗೊತ್ತಾದ್ಮೇಲೆ ವಿದ್ಯಾರ್ಥಿಗಳು ಬರ್ತಾರೆ, ನೋಡಪ್ಪ ಈ ಒಂದು ಕ್ವಶನ್ ಪೇಪರ್ ಫಸ್ಟ್ ಲೀಕ್ ಆಗೈತಿ. ಹೆಂಗಾಗೈತೆ ಅಂತ ನಾನು ಹೇಳ್ತೀನಿ ಕೇಳ. ಇಲ್ಲಿ ಕೋಡ್ ಸಂಖ್ಯೆ ಬೇರೆ ಐತಿ, ಶ್ರೇಣೀಕೃತ ಸಂಖ್ಯೆ ಬೇರೆ ಐತಿ. ಸೊ ಎರಡೂ ಬೇರೆ ಇದ್ದಾಗ ಇದು ಲೀಕ್ ಆಗೈತೆ ಅಂತೀಯೋ ಏನಂತೀಯೋ ಅಂತ ಹೇಳಿ ಪ್ರಶ್ನೆ ಹಾಕಿದಾಗ ವಿದ್ಯಾರ್ಥಿಗಳು ಆ ಒಂದು ಹಾಸನದೊಳಗಿರೋ ಒಬ್ಬ DC ಮೇಡಮ್ಮು
ಬಂದ್ಬಿಟ್ಟು ಹೇಳ್ತಾರ ನಿಮ್ಮ ಬಾಲಕಿಯರ ಸರ್ಕಾರಿ ಪದವಿ ಶಾಲೆ ಗಂಧದ ಕೋಟೆ. ಯಾವುದೇ ಪ್ಯಾನಿಕ್ ಆಗೋ ಅವಶ್ಯಕತೆ ಇಲ್ಲ. ಯಾಕಂದ್ರೆ ನಾವು ಇಲ್ಲಿ ನಮಗೆ ಕರೆ ಬಂತು, ಈ ತರ ಅಭ್ಯರ್ಥಿಗಳು ಸ್ವಲ್ಪ ಗೊಂದಲ ಉಂಟು ಮಾಡ್ತಾ ಇದ್ದಾರೆ ಅಂತ ಹೇಳಿ. ಅಲ್ಲಿ ಏನಾಗಿದೆ, ಕ್ವಶನ್ ಪೇಪರ್ ಅಲ್ಲಿ ಕ್ರಮ ಸಂಖ್ಯೆ ಅಂತ ಇರ್ತದೆ. ಅದು OMR ಅಲ್ಲಿ ಇನ್ನೊಂದು ಅದರ ಮೇಲೆ ಒಂದು ಸಂಖ್ಯೆ ಇರ್ತದೆ. ಈ ಎರಡು ಸಂಖ್ಯೆಗಳು ಸೇಮ್ ಇರಬೇಕು ಅನ್ನೋದು ಅಭ್ಯರ್ಥಿಗಳ ವಾದವಾಗಿತ್ತು. ಸೊ ಅದು ಹಾಗಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಒಂದು ಕ್ರಮ ಸಂಖ್ಯೆಯನ್ನ ಅಲ್ಲಿ ಬರೀಲಿಕ್ಕೆ ಅವಕಾಶ ಇದೆ. ನಮ್ಗೆ 6 ಡಿಜಿಟ್ ಬಾಕ್ಸ್ ಇರ್ತದೆ, ಆ ಬಾಕ್ಸ್ ಅಲ್ಲಿ ಬರಿಬೇಕು. ಅವ್ರು ಅದನ್ನ ಬಿಟ್ಬಿಟ್ಟು ಅವೆರಡು ಸೇಮೇ ಇರಬೇಕು. OMR ಅಲ್ಲಿ ಇರ್ತಕ್ಕಂತಹ ಒಂದು ಪ್ರಿಂಟ್ ಆಗಿರ್ತಕ್ಕಂತಹ ಸೀರಿಯಲ್ ನಂಬರ್ ಮತ್ತೆ ಕ್ವಶನ್ ಪೇಪರ್ ಇರತಕ್ಕಂತಹ ಕ್ರಮ ಸಂಖ್ಯೆ ಎರಡೂ ಒಂದೇ ಇರಬೇಕು. ಕೆಲವರಿಗೆಲ್ಲ ಒಂದು ಇದೆ ನೋಡಿ, ಕೆಲವರಿಗೆ ಇರಬಹುದು, ಕೆಲವರಿಗೆ ಇಲ್ದೇನೆ ಇರಬಹುದು. ಅದು ಮುಖ್ಯ ಅಲ್ಲ. ಪ್ರಶ್ನೆ ಪತ್ರಿಕೆಯಲ್ಲಿ ಇರ್ತಕ್ಕಂತಹ ಕ್ರಮ ಸಂಖ್ಯೆಯನ್ನ OMR ಶೀಟ್ ಅಲ್ಲಿ ಬಾಕ್ಸ್ ಇರ್ತದೆ. ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆಯನ್ನ ನೀವು ತುಂಬಿ ಅಂತ ಒಂದು ಇರ್ತದೆ. ಆ ಬಾಕ್ಸ್ ಅಲ್ಲಿ ಅವರು ಬರಿಬೇಕಾಗಿತ್ತು. ಅದು ಬರೆಯೋದು ಬಿಟ್ಟು ಅವರು ಕನ್ಫ್ಯೂಸ್ ಮಾಡ್ಕೊಂಡು ಅಭ್ಯರ್ಥಿಗಳು ಒಂದು ಗೊಂದಲ ಮಾಡ್ಕೊಂಡು, ಇಲ್ಲ ನಮಗೆ ಬೇರೆ ಪ್ರಶ್ನೆ ಪತ್ರಿಕೆ ಬಂದಿದೆ, ನಮ್ಗೆ OMRಗೂ ಕ್ವಶನ್ ಪೇಪರ್ಗೂ ಮ್ಯಾಚ್ ಆಗ್ತಾ ಇಲ್ಲ ಅಂತ ಹೇಳಿ ಅವರು ಗೊಂದಲಕ್ಕೆ ಈಡಾಗಿದ್ದರು. ಮತ್ತೆ ಅವರು ಕ್ವಶನ್ ಪೇಪರ್ನ ತಗೊಳಕ್ಕೆ ರೆಫ್ಯೂಸ್ ಮಾಡಿದ್ದಾರೆ. ಸೊ ನಮ್ಮ ಇನ್ವಿಜಿಲೇಟರ್ಸ್ ಹೇಳಿದ್ದಾರೆ, ನಾನು ಹೇಳಿಲ್ಲ ಈ ಒಂದು ವೇರಿಯೇಷನ್ ಕರೆಕ್ಟ್ ಇರಬೇಕು, ಕೋಡ್ ಸರಿ ಇರಬೇಕು, ಶ್ರೇಣಿ ಸರಿ ಇರಬೇಕು ಅಂತ ನಾನು ನಿಮಗೆ ಹೇಳಿಲ್ಲ ಅಂತ ಹೇಳ್ತಾರೆ. ಈ ಒಂದು ಮಹಾತಾಯಿ ನಾ ಹೇಳಕ್ ಇಷ್ಟಪಡ್ತೇನೆ, ನೀವು ಹಾಲ್ ಟಿಕೆಟ್ ಕೊಡ್ತಿರಲ್ಲ, ಎಕ್ಸ್ಟ್ರಾ ಇನ್ಸ್ಟ್ರಕ್ಷನ್ಸ್ ನೋಡ್ರಿ ಅಂತ ಕೊಡ್ತೀರಿ. ಈ ಫೋಟೋ ತಂಬರ್ರಿ, ಆಧಾರ್ ಕಾರ್ಡ್ ತಂಬರ್ರಿ, ಅದನ್ನ ತಂಬರ್ರಿ, ಇದನ್ನ ತಂಬರ್ರಿ, ರೌಂಡ್ ಸರ್ಕಲ್ ಒಳಗೆ ತುಂಬಬೇಕು, ಆ ಕಡೆ ಈ ಕಡೆ ಹೋಗಬಾರ್ದು ಅಂತ ಹೇಳಿ ನೀವು ಇಷ್ಟೆಲ್ಲ ರಿಸ್ಟ್ರಿಕ್ಷನ್ಸ್ ಕೊಡ್ತಿರಲ್ಲ. ಅದ್ರೊಳಗೆ ಇದನ್ನೂ ಹೇಳ್ತೀರಿ ನೀವು. ಆ ಒಂದು ಕೊಠಡಿ ಒಳಗೆ ಬಂದ್ರೆ ಸರ್ ಸತ್ಯಕ್ಕೆ ಹೇಳ್ತಾರ, ನಾವು ಕೂಡ ಎಕ್ಸಾಮ್ ಬರ್ದೇವ್ರು ಅದೇವ್ರಿ, ನಿಮ್ಮ ಕ್ವಶನ್ ಪೇಪರ್ ನಂಬರು, ನಿಮ್ಮ OMR ಶೀಟ್ನಾಗಿನ ನಂಬರು ಎರಡು ಸೇಮ್ ಐತ ನೋಡ್ಕೊಡ್ರಿ, ನೋಡ್ಕೊಂಡ್ಮೇಲೆ ನೀವು ತುಂಬ್ರಿ, ನೋಡ್ಕೊಂಡ್ಮೇಲೆ ನೀವು ಬರೀರಿ ಅಂತೇಳಿ ಬಾಯಿ ಬಿಟ್ಟು ಹೇಳ್ತಾರಲ್ಲ, ಅವರೆಲ್ಲ ದಡ್ಡ ನನ್ನ ಮಕ್ಕಳೇನು ಹಂಗಂದ್ರ? ಅಲ್ರಿ, ನೀವು ತಪ್ಪಿಸ್ಕೊಳಕ್ ಹೋಗಿ ಮಕ್ಕಳ ಜೀವನ ಬಲಿ ಕೊಡ್ತಿರಲ್ಲ. ನೀವು ಒಂದು ಜಿಲ್ಲೆ ನಾಳಕ್ಕೆ ಎಷ್ಟು ಲಾಯಕ್ಕಿದ್ದೀರಿ? ನಿಮ್ಮ ಮನಸ್ಸಾಕ್ಷಿಯನ್ನು ಕೇಳ್ಕೊಳ್ರಿ. ಒಂದು ಕಾಂಪಿಟೇಟಿವ್ ಎಕ್ಸಾಮ್ಸನ್ನು ಪಾಸ್ ಮಾಡಿಕೊಂಡು ಒಂದು ಜಿಲ್ಲಾಧಿಕಾರಿ ಆಗಿ ಅದಿರಪ್ಪ ನೀವು ಅಂತಂದ್ರೆ ನಿಮ್ಮ ರೆಸ್ಪಾನ್ಸಿಬಲ್ ಇರ್ತೈತ್ರಿ. ವಿದ್ಯಾರ್ಥಿಗಳ ಸಲುವಾಗಿ ನೀವು ಹೋರಾಟ ಮಾಡ್ಬೇಕ್ರಿ. ಅದನ್ನು ಬಿಟ್ಬಿಟ್ಟು ವಾಪಸ್ ನೀವು ವಿದ್ಯಾರ್ಥಿಗಳಿಗೆ ತಪ್ಪೇನೈತ್ರಿ, ನಾವು ನಿಮಗೆ ಹೇಳೇವೇನ್ರಿ? ಇದಲ್ರಿ ಮೇಡಮ್ಮ ಮಾತಾಡು ಮಾತು ನಿಮ್ದು. ನೀವೀಗ ಅಧಿಕಾರದೊಳಗೆ ಅದಿರಪ್ಪ ಅಂತಂದ್ರೆ ಇಂತಹ ವಿದ್ಯಾರ್ಥಿಗಳ ರೋದನೆ ನೋವು ನಿಮಗೆ ಗೊತ್ತಿರ್ತೈತ್ರಿ. ಕಷ್ಟಪಟ್ಟು ಬಂದಿರಿ ನೀವು ಆ ಒಂದು ಪೊಸಿಷನ್ನಿಗೆ. ಇಷ್ಟು ಸರಳವಾಗಿ, ಇಷ್ಟು ಅಸಡ್ಡೆಯಾಗಿ ನಿಮಗೆ ಮಾತಾಡೋ ಅಧಿಕಾರ ಇಲ್ರಿ ಮೇಡಮ್ಮ. ವಿದ್ಯಾರ್ಥಿಗಳ ಭವಿಷ್ಯ ಒಂದು ಟೈಮ್ ಒಳಗೆ ವಿದ್ಯಾರ್ಥಿಯಾಗಿ ಬಂದು ಈ ಒಂದು ಪೊಸಿಷನ್ನಿಗೆ ಕುಂತೀರಂತ ಹೇಳಿ ಮರೆಯೋಕೆ ಹೋಗಬೇಡ್ರಿ. ಆ ಒಂದು ವೃತ್ತಿಗೆ ಬೆಲೆ ಕೊಡ್ರಿ, ನಿಯತ್ತಾಗಿ ಮಾತಾಡ್ರಿ. ಇನ್ನೊಂದು ಮಾತು ಹೇಳ್ತೀನಿ ಕೇಳ್ರಿ. ಈ KE ಒಳಗೆ ಒಬ್ಬ ಅಧಿಕಾರಿ ಇದ್ದಾರೆ, ಹೆಡ್. KE ಅದು ಕರ್ನಾಟಕ ರಾಜ್ಯದ ಹೆಡ್ ಪ್ರಸನ್ನ IAS ಸರ. ನಿಮಗೆ ನಾ ಒಂದು ಪ್ರಶ್ನೆ ಕೇಳಕ್ಕೆ ಇಷ್ಟಪಡ್ತೇನೆ ರೀ. ಈ ಒಂದು ಪೊಸಿಷನಿಗೆ ಬಂದಿರಲ್ಲ, ನೀವು ಬರೋ ಎಕ್ಸಾಮ್ ಒಳಗೆ ಇದೇ ರೀತಿ ಆಗಿತ್ತಂದ್ರೆ ಇದೇ ರೀತಿ ನೀವು ಮಾತಾಡ್ತಿದ್ರಿ? ಪ್ರಶ್ನೆ ಪತ್ರಿಕೆ OMR ತಗೊಂಡು ಕಾಂಪೌಂಡ್ ದಾಟಿ ಹೊರಗಡೆ ಹೋಗಿ ನೀವು ಯಾರ್ಯಾರು ಕಳಿಸಿದ್ರಿ, ಎಲ್ಲೆಲ್ಲಿ ಫೋನಲ್ಲಿ ಮಾಡಿದ್ರೆ ನನಗೆ ಗೊತ್ತಿಲ್ಲ. ಮತ್ತೆ ನೀವು ಹೇಳ್ತೀರಾ ದೊಡ್ಡ ಘೋರ ಅನ್ಯಾಯ, ಏನ್ ತಪ್ಪಾಗಿದೆ? ದಯಮಾಡಿ ಕ್ಲಾರಿಫೈ ಮಾಡಿ. ಪ್ರಶ್ನೆ ಪತ್ರಿಕೆ OMR ಸಂಖ್ಯೆ 2 ಸೀರಿಯಲ್ ನಂಬರ್ ಒಂದೇ ಆಗಿರ್ಬೇಕು ಅನ್ನುವ ಯಾವ ನಿಯಮವೂ ಇಲ್ಲ, ಯಾವ ಕಂಡೀಷನ್ಸ್ ಅಲ್ಲೂ ನಾವು ಹೇಳಿಲ್ಲ. ವಿಜಾಪುರ ಜಿಲ್ಲೆಯ ತ್ರಿಕೋಟ ತಾಲೂಕಿನಲ್ಲಿ ಒಂದು ಸೆಂಟರ್ ಅಲ್ಲಿ ವಿದ್ಯಾರ್ಥಿಗಳು 15 ನಿಮಿಷ ಲೇಟ್ ಆಗಿದೆ, 20 ನಿಮಿಷ ಲೇಟ್ ಆಗಿದೆ ಬರೀ ಪ್ರಶ್ನೆ ಪತ್ರಿಕೆ. ಅವಾಗ ಆಕ್ಚುಲಿ ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? 10ವರೆಗೆ ಪ್ರಶ್ನೆ ಪತ್ರಿಕೆ ಕೊಡುವ ಬದಲು ನೀವು 11 ಗಂಟೆಗೆ ಪ್ರಶ್ನೆ ಪತ್ರಿಕೆ ಕೊಡ್ತಾ ಇದ್ದೀರಾ ಅಂತಂದ್ರೆ ವಿದ್ಯಾರ್ಥಿಗಳ ಬೇಡಿಕೆ ಏನಾಗಿರ್ಬೇಕು? ನ್ಯಾಯಯುತ ವಿದ್ಯಾರ್ಥಿಗಳ ಬೇಡಿಕೆ 10ವರೆ ಬದಲು ನೀವು 11 ಗಂಟೆ ಕೊಟ್ಟಿದ್ದೀರಾ ಸ್ವಾಮಿ, ಹಾಗಾಗಿ ನಮಗೆ 30 ನಿಮಿಷ ಹೆಚ್ಚುವರಿ ಸಮಯ ಕೊಡಿ. ಇದು ನಿಜವಾದ ವಿದ್ಯಾರ್ಥಿಗಳ ಬೇಡಿಕೆ ಆಗಿರುತ್ತೆ. ಕರೆಕ್ಟಾ? ಓಕೆ. ಯಾವ್ದಾದ್ರು ಒಂದು ಪರೀಕ್ಷೆನಲ್ಲಿ OMR ಮತ್ತೆ ಪ್ರಶ್ನೆ ಪತ್ರಿಕೆ ಕ್ರಮ ಸಂಖ್ಯೆ ಒಂದೇ ಆಗಿರ್ಬೇಕು ಅಂತ ನಾವು ಇನ್ಸ್ಟ್ರಕ್ಷನ್ಸ್ ಕೊಟ್ಟಿದೀವ? ಅಂತದೊಂದು ಕಲ್ಪನೆನ ಯಾಕೆ ವಿದ್ಯಾರ್ಥಿಗಳು ಮಾಡ್ಕೊಂಡು ಇದು ಅದು ಇಲ್ಲ, ಇದು ಇಲ್ಲ, ಇದು ಬೇರೆ? ರಾಜ್ಯದ ಕೆಲವೇ ರಾಜ್ಯದಲ್ಲಿ ಎಲ್ಲೂ ಇರುವಂತಹ ಅನುಮಾನಗಳು ಈ ವಿದ್ಯಾರ್ಥಿಗಳಿಗೆ ಹೇಳಾಕತ್ತೀರಿ ಖುಲ್ಲ. ಏನು ಹೇಳಾಕತ್ತೀರಿ ನೀವು? ನಿಮಗೆ ಯಾರು ಹೇಳಾರಿ ಸಂಖ್ಯೆಗಳು ಸೇಮ್ ಇರ್ತಾವಂತ ಹೇಳ್ಬಿಟ್ಟ? ಆಮೇಲೆ ಇನ್ನೊಂದೇನು ಹೇಳಾಕತ್ತೀರಿ ನೀವು?
ಒಬ್ಬ ನಿಜವಾದ ವಿದ್ಯಾರ್ಥಿ, ಒಬ್ಬ ನಿಜವಾದ ವಿದ್ಯಾರ್ಥಿನಿ ಏನಾದರೂ ತಪ್ಪಾದರೆ ಹೆಂಗೆ ತಪ್ಪಾತು ಅಂತ ಹೇಳಿ ಕೇಳೋದು, ಅಕಸ್ಮಾತ್ ಲೇಟಾಗಿ ಬಂದ್ರೂ ಕ್ವಶನ್ ಪೇಪರ್ ಸಮಾಧಾನವಾಗಿ ಕೂಡೋದು, ಯಾವುದೇ ರೀತಿ ಅಸಭ್ಯವಾಗಿ ನಡ್ಕೊಳ್ಳದೆ ಇರೋದು. ಅಸಭ್ಯ ಅನ್ನೋ ಮಾತು, ನಡ್ಕೊಳ್ಳೋ ಒಂದು ಮಾತು, ನಮ್ಮ ಒಂದು ಹಕ್ಕಿಗೆ ನಾವು ಹೋರಾಟ ಮಾಡಿದರೆ ನಾವು ವಿದ್ಯಾರ್ಥಿಗಳಲ್ಲ. ನಾವು ಎಲ್ಲವೂ ಕೇಳಿಕೊಂಡು ಎಲ್ಲನೂ ನೋಡಿಕೊಂಡು ಸುಮ್ಮನಿದ್ರೆ ನಾವು ವಿದ್ಯಾರ್ಥಿಗಳಂತ ಲೆಕ್ಕನ. ಇದೇ ಒಂದು ಪೇಪರ್ ಲೀಕು, ಇದೇ ಒಂದು ಮೋಸತನ, ನೀವು ಎಕ್ಸಾಮ್ ಬರೋದೀಗ IAS ಪೋಸ್ಟಿಗೆ ಕೂತಿರಲ್ಲ, ಇದಕ್ಕೆ ಏನು ಉತ್ತರ ಕೊಡ್ತೀರಿ ನೀವು? ನಿಜವಾದ ವಿದ್ಯಾರ್ಥಿಗಳು ಅಂತೇಳಿ ಹೇಳಿದ್ರಲ್ಲ, ನಿಜವಾದ ವಿದ್ಯಾರ್ಥಿಗಳಿಗೆ ಎಷ್ಟು ವರ್ಷಕ್ಕೊಮ್ಮೆ ಎಕ್ಸಾಮ್ ಬಿಡ್ತೀರಿ? ಗೆಸ್ಟ್ ಟೀಚರ್ಸಿಗೆ ಎಷ್ಟು ವರ್ಷ ವೇಟ್ ಮಾಡಿಸಿರಿ, ಮತ್ತೆ ಲಿಮಿಟ್ ಹಾಕಿರಿ ಅಲ್ಲಿ ನೀವು. ಇಷ್ಟು ವರ್ಷ ಬೇಕು ಈ ಒಂದು ಎಕ್ಸಾಮ್ ಬರೆಯೋಕ್ಕೆ, ಹಾಕಬೇಡ್ರಿ, ತೆಗೀರಿ. ಮುದುಕಾಗಲಿ ಅವ ಗೌರ್ಮೆಂಟ್ ಎಕ್ಸಾಮ್ ಬರೆದು ಪಾಸ್ ಆಗಲಿ, ಯಾವುದೇ ವಯೋವೃತ್ತಿ ಇಡಕ್ಕೆ ಹೋಗಬೇಡ್ರಿ ಗೌರ್ಮೆಂಟ್ ಎಕ್ಸಾಮಿಗೆ. 60 ವರ್ಷ ಬೇಡ, 62 ವರ್ಷನೂ ಬೇಡ. ಎಷ್ಟೋ ಜನ ನೀವು ಗೌರ್ಮೆಂಟ್ ಎಕ್ಸಾಮ್ ನಡೆಸ್ತೀರಿ ಅಂತ ಹೇಳಿ ವಯಸ್ಸಾಗಿ ಮುದುಕಾಗ್ಯಾರವ್ರು. ಅಂಥವ್ರ ಪರಿಸ್ಥಿತಿ ಏನು? ತೆಗೆದು ಬಿಡ್ರಿ, ನಿಮ್ಮ ವಯಸ್ಸು ಇಷ್ಟೇ ಇರ್ಬೇಕಂತ ಹೇಳಿ ಬೇಡ. ಎಂತಹ ಮುದುಕಾಗಲೇ ಅವ ಎಕ್ಸಾಮ್ ಬರೆಯೋಕೆ ಅಧಿಕಾರ ಐತೆ ಅವಂಗೆ. ಸಾಯು ಮಟ್ಟ ಅವಂಗೆ ಯಾವುದೇ ಒಂದು ರಿಟೈರ್ಡ್ ಇರಬಾರ್ದು. ಇದನ್ನು ನೀವು ಮಾಡಿಕೊಡ್ರಿ. ಅಕ್ಕೈತಿ ನಿಮ್ಮ ಕೈಯಾಗ? ಅಕ್ಕೈತಿ? ಯಾವುದೋ ಊರಿಂದ ರೀ ಸರ ಬಂದು ಓದಕ್ಕೆ ಬರೆಯೋಕ್ಕೆ ಜೀವನ ಕಟ್ಕೋಬೇಕು, ಇವತ್ತು ನಾನು ಗೌರ್ಮೆಂಟ್ ಜಾಬ್ ಹಿಡಿತೀನಿ, ಅವತ್ತು ನಾನು ಗೌರ್ಮೆಂಟ್ ಜಾಬ್ ಹಿಡಿತೀನಿ ಅಂತ ಹೇಳಿ ಕನಸನ್ನು ಗಟ್ಟಿಯಾಗಿ ಹಿಡ್ಕೊಂಡು ಬೆಂಗಳೂರನ್ನಲ್ಲ, ಧಾರವಾಡನಲ್ಲ, ಹುಬ್ಬಳ್ಳಿ ಅನ್ನಲ್ಲ, ಎಲ್ಲೆಲ್ಲಿ ಕೋಚಿಂಗ್ ಸೆಂಟರ್ಗಳು ಇರ್ತಾರಲ್ಲ, ಹೊಟ್ಟಿಗೆ ತಣ್ಣೀರು ಬಟ್ಟಿ ಹಾಕ್ಕೊಂಡು ಜೀವನ ನಡೆಸುವಂಥ ಗಂಡ್ಮಕ್ಳಾಗಲಿ ಹೆಣ್ಮಕ್ಳಾಗಲಿ ಒಂದು ಚೂರು ಅವ್ರ ಸ್ಥಾನದಾಗ ನಿಂತು ವಿಚಾರ ಮಾಡಿರಿ. ನೀವು ಹೆಂಗೆ ವಿಚಾರ ಮಾಡ್ತೀರಿ? ನಿಮಗೆ ಎಲ್ಲ ಕಡೆನೂ ಏನು ಪದ್ಧತಿ ಸಿರಿ ಐತ್ರಿ, ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ ನಿಮ್ಗೆ. ಅದಕ್ಕೆ ನಿಮಗೆ ವಿದ್ಯಾರ್ಥಿಗಳ ಕಷ್ಟ ಕಾಣತ್ತಿಲ್ಲ. ವಾಪಸ್ ನೀವು ಅವ್ರಿಗೆ ಹೇಳಕತ್ತೀರಿ ಹೆಂಗೆ ವಿದ್ಯಾರ್ಥಿಯಾಗೆ ನೀವು ಬಂದಿರಿ ಸರ, ನೆನಪಿರಲಿ. ವಿದ್ಯಾರ್ಥಿಗಳ ಕಷ್ಟ ನಿಮ್ಮಂಥ ಅಧಿಕಾರಿಗಳು ಮಾತಾಡಕತ್ತಾರಪ್ಪ ಅಂತಂದ್ರೆ ಇಲ್ಲಿ ವಿದ್ಯಾರ್ಥಿಗಳ ತಪ್ಪಲ್ರಿ. ಯಾಕ್ರಿ ಹೇಳಕತ್ತೀರಿ? ಬರೀ 2 ಜಿಲ್ಲೆ ಒಳಗೆ ಆಗೈತನ್ನೋ ಕಾರಣಕ್ಕಲ್ಲ, ಇದೇ ನೀಟ್ ಎಕ್ಸಾಮ್ದೊಳಗೆ ಆದ್ರಲ್ಲ ಆ ರೀತಿ ಆಗಿತ್ತಂದ್ರೆ ನೀರು ಇಳಿಸ್ತಿದ್ರು ಎಲ್ಲರೂ. ಒಂದು ವಿದ್ಯಾರ್ಥಿಯ ಕನಸು ಇಡೀ ಮನೆತನದ ಕನಸು ಇರ್ತೈತ್ರಿ. ವಿದ್ಯಾರ್ಥಿಗಳಂದ್ರೆ ಅಷ್ಟು ಚೀಪಾಗಿ ನೋಡಕ್ಕೆ ಹೋಗ್ಬೇಡ್ರಿ. ಕಣ್ಣೈತ್ರಿ, ನಮಗೂ ಹೊಟ್ಟೆ ಉರಿತೈತ್ರಿ. ಕಷ್ಟಪಟ್ಟು ಕಣ್ಣಾಗ ಎಣ್ಣೆ ಹಾಕ್ಕೊಂಡು ಓದಿರ್ತೇವೆ, ನಿದ್ದಿರಲ್ಲ ಕಣ್ಣಿಗೆ, ಹೊಟ್ಟಿಗೆ ನೆಟ್ಟು ಊಟ ಸೇರಂಗಿಲ್ಲ. ಇನ್ನೊಂದು ತಿಂಗಳೈತಪ್ಪ ಎಕ್ಸಾಮು, ಓದಿ ಹೆಂಗಾರ ನಾನು ಪಾಸ್ ಆಗ್ತೀನಿ, ಹೆಂಗಾರ ನಾನು ಕಷ್ಟಪಡ್ತೀನಿ ಅಂತ ಎಷ್ಟೆಲ್ಲ ಕಷ್ಟಪಡ್ತಾರಲ್ರಿ. ಅಂಥವ್ರಿಗೆ ಏನ್ರಿ ಬೆಲೆ ಕೊಡ್ತೀರಿ ನೀವು? ಏನು ಬೆಲೆ ಕೊಡ್ತೀರಿ ನೀವು? ಈ ಥರ ಲೀಕ್ ಅಕ್ಕಾವ ಪೇಪರ್. ನೀವೇನು ಬಿಡ್ರಿ, ಅಧಿಕಾರದೊಳಗೆ ಅದೀರಿ. ಬಡ ಪರಿಸ್ಥಿತಿಯೊಳಗಿದ್ದಂತಹ ಪುರುಷರ ಮಹಿಳೆಯರ ಪರಿಸ್ಥಿತಿ ಏನ್ರಿ? ಗಂಡಸ್ತರ ದುಡಿದು ಓದಿ ಜೀವನ ಮಾಡ್ತಿರೋ ಅಂಥ ಹೆಣ್ಮಕ್ಳ ಪರಿಸ್ಥಿತಿ ಏನ್ರಿ? ಸರ, ನಿಮ್ಮ ಬಾಯಾಗ ಈ ಮಾತು ಶೋಭೆ ತರಂಗಿಲ್ರಿ. ನೀವು ಹೇಳ್ಬೇಕಂದ್ರೆ ಈ ಥರ ಆಗೈತಂತಂದ್ರೆ ಜಿಲ್ಲಾಧಿಕಾರಿ ಆಗಿರ್ಬೋದು, KEA ಸಂಸ್ಥಾಪಕ ವ್ಯಕ್ತಿ ಯಾರು ಲೀಡರ್ ಇರ್ತಾರಲ್ಲ ಅವರು ವಿದ್ಯಾರ್ಥಿಗಳ ಪರ ನಿಂತ್ಕೋಬೇಕ್ರಿ. ನೀವು ಯಾರ್ದೋ ಪ್ರೆಷರಿಂದ ವಿದ್ಯಾರ್ಥಿಗಳನ್ನ ಬಿಟ್ಟು ಕೊಟ್ಟು ಮಾತಾಡಕತ್ತೀರಿ. ನೀವು ತೋರಿಸ್ಕೊಟ್ಟು ಬಿಡ್ರಿ. ನೀವು OMR ಶೀಟ್ ನಂಬರ್ ಬೇರೆ ಇರಬೇಕು, ಕ್ವಶನ್ ಪೇಪರ್ ನಂಬರ್ ಬೇರೆ ಇರ್ಬೇಕಂತ ಹೇಳಿ ಆತ್ರಿ ನಿಮ್ಮಂಗನೇ ಬಂದ್ವಿ ಅಂತಲೇ ತಿಳ್ಕೊಡ್ರಿ. ನೀವು ಹೇಳ್ದಂಗೆ ನಂಬರ್ ಚೇಂಜ್ ಇರಲಿ, ಏನೇ ಇರಲಿ ಅಂತ ಹೇಳಿ ಸಪೋಸ್ ಆ ರಿಸಲ್ಟ್ ನಾಳೆ ಬರಲೇ ಇಲ್ಲಪ್ಪ ಅಂತಂದ್ರೆ ಏನು ಮಾಡ್ತೀರಿ ಅವಾಗ ನೀವು? ಯಾಕ್ರಿ ಬರೀ 2 ಜಿಲ್ಲೆಗೆ ಆಗೈತೆ ಅಂಥೇಳಿ ಅಸಡ್ಡೆ ಮಾಡೋಕ್ಕೆ ಹೋಗಬೇಡ್ರಿ. ಯಾವುದೋ ಒಂದು ಹಳ್ಳಿಯಿಂದ ಬಂದಿದ್ದವರು ನೀವು ಅದಿರಿ. ಈ ವಿಡಿಯೋ ಯಾರ್ಯಾರು ನೋಡಕತ್ತಿರಲ್ಲ ಪ್ರತಿಯೊಬ್ಬರು ಅರ್ಥ ಮಾಡ್ಕೊಡ್ರಿ. ಗೌರ್ಮೆಂಟ್ ಐತಲ್ಲ, ಆ ಒಂದು ಪೊಸಿಷನಿಗೆ ಹೋತಂದ್ರೆ ವ್ಯಕ್ತಿತ್ವನ ಚೇಂಜ್ ಮಾಡಿಬಿಡ್ತೈತಿ. ಇನ್ನು ಆ ವ್ಯಕ್ತಿತ್ವದ ವಿಷಯಕ್ಕೆ ಈಗ ಬರೋನು. ಕೊನೆಯದಾಗಿ ನಮ್ಮ DK ಶಿವಕುಮಾರ್ ಸರ್ ಎಷ್ಟು ಚಲೋ ತಂಗ ಕೈ ತಕ್ಕೊಂಬಿಟ್ರು ನೋಡ್ರಿ. ಈ ಒಂದು ಎಜುಕೇಷನ್ ಸಿಸ್ಟಮ್ ಒಳಗೆ ಯಾವುದೇ ಪೇಪರ್ ಲೀಕ್ ಆಗಲಿ ಜಿಲ್ಲಾಧಿಕಾರಿಗಳು ಉತ್ತರ ಕೊಡ್ಬೇಕು. ಹಂಗಂದ್ರೆ ಇದಕ್ಕೆ ಸಂಬಂಧ ಇಲ್ಲೇನ್ರಿ? ಅವ್ರ ಸಂಬಂಧ ಇಲ್ರಿ. ಒಂದು ವಿದ್ಯಾರ್ಥಿಗಳು ನೋಬೇಡ್ರಿ ಅವರಿಗೆ. ಅಷ್ಟು ಕಷ್ಟಪಟ್ಟು ಓದಾರ ಒಂದು ಸಾಂತ್ವನ ಮಾತ್ರಿ ಅವ್ರ ಕಡೆಯಿಂದ. ಜಿಲ್ಲಾಧಿಕಾರಿ ಮೇಲೆ ಹಾಕಿ ಕೈ ಬಿಟ್ಬಿಟ್ರಿ. ಯಾಕೆ ಹೇಳ್ರಿ? ಇದು ನೀಟ್ ಎಕ್ಸಾಮಿಗೆ ಮೊನ್ನೆ ಬಂತಲ್ಲ,
ಎಜುಕೇಷನ್ ಮಿನಿಸ್ಟ್ರು ಬಂಗಾರಪ್ಪ ಅವ್ರು ಬರಬಾರ್ದಿಲ್ಲಿ. ಇನ್ನೇನು ಜಾಸ್ತಿ ಪ್ರೊಟೆಕ್ಟ್ ಮಾಡಾಕತ್ರ ಅವ್ರನ್ನೂ ಎಲ್ಲಿ ಕೆಳಗೆ ಇಳಿಸ್ಬಿಡ್ತಾರಂತ ಹೇಳಿ ಡೈರೆಕ್ಟ್ ಶೂಟ್ ಮಾಡ್ಯಾರ ಜಿಲ್ಲಾಧಿಕಾರಿಗಳು. ನೀವೇ ಏನು ಮಾಡ್ರಿ, ಹೊರ್ರಿ ಹೆಣ ಹೊರ್ರಿ ನೀವ ಅಂಥೇಳಿ. ಕಣ್ಣು ಬಿಟ್ಟು ನೋಡ್ರಿ, ಅಷ್ಟು ಸುಲಭ ಅಲ್ರಿ ಒಂದು ಗೌರ್ಮೆಂಟ್ ಎಕ್ಸಾಮ್ ಪಾಸ್ ಆಗೋಕ್ಕೆ. ವರ್ಷಾನ್ಗಟ್ಲೆ ಶ್ರಮ ಇರ್ತೈತ್ರಿ ಅದ್ರ ಹಿಂದೆ. ನೋಡ್ರಿ, ಇನ್ಮೇಲಾರ ವಿಚಾರ ಮಾಡಿರಿ, ಓಟ್ ಹಾಕುವಾಗ ಮನೆಗೆ ಟೇಲರ್ ಮಷೀನು ಫ್ರೀ ಕೊಟ್ಟನೆ, ಬಸ್ನಾಗ ಫ್ರೀ ಓಡಾಡಕ್ಕೆ ಕೊಟ್ಟನೆ, ಏರೋಪ್ಲೇನಾಗ ಫ್ರೀ ಕೊಟ್ಟನೆ ಅಂತ ಹೇಳಿ ಓಟ್ ಹಾಕ್ತಿರಲ್ಲ. ಈಗ ನಮ್ಗೆ ಗೂಟ ಬಡಿಯಾಕತ್ತಾರ, ಬಡಿಸ್ಕೊರಿ. ಮನೆಗೆ ಬರ್ತಾರೆ ಎಲೆಕ್ಷನ್ ಇದ್ದಾಗ. ರೋಡ್ ಸರಿ ಮಾಡೋದೇನು, ಕರೆಂಟ್ ಹಾಕುವುದೇನು, ಯಾರಾದ್ರೆ ಗೌರ್ಮೆಂಟ್ ಜಾಬು ಇಲ್ಲಾಂದ್ರೆ ಆ ಹುಡುಗ ಗೌರ್ಮೆಂಟ್ ಜಾಬ್ ಕೊಡಿಸೋದೇನು, ಇನ್ಫ್ಲೂಯೆನ್ಸ್ ಮಾಡೋದೇನು. ಇನ್ಫ್ಲೂಯೆನ್ಸ್ ಇಲ್ದ ಹೊಯ್ಕೊಂಡು ಹೋಗ್ರಿ ನೀವು, ಫರಕ್ಕಿಲ್ಲ ಅವರಿಗೆ. ಅರ್ಥ ಮಾಡ್ಕೊಡ್ರಿ. ಪ್ರತಿಯೊಬ್ಬ ಓಟ್ ಹಾಕೋಕ್ಕಿಂತ ಮುಂಚೆ ರೊಕ್ಕ ಕೊಡ್ತಾನೋ ಬಿಡ್ತಾನೋ ಅದ್ರ ಬಗ್ಗೆ ಯೋಚನೆ ಮಾಡೋಕ್ಕೆ ಹೋಗಬೇಡ್ರಿ. ನಾಳೆ ನಿಮ್ಮ ಮಕ್ಕಳದೋ, ನಿಮ್ಮದೋ, ನಿಮ್ಮ ತಂಗಿದೋ, ನಿಮ್ಮ ಅಕ್ಕಂದೋ ಲೈಫ್ ಇರ್ತೈತ್ರಿ ಮುಂದೆ. ವಿಚಾರ ಮಾಡಿ ಓಟ್ ಹಾಕ್ರಿ. ಒಂದು ಓಟ್ 5 ವರ್ಷ ತುಳಿತಾರೆ. ನೀವು ತುಳಿಯೋದು ಬೇಕೋ ಅರಳೋದು ಬೇಕೋ ನೋಡ್ರಿ. ಲೈಫ್ ಒಳಗೆ ಇರೋ ಅವಕಾಶ ನಾವು ಬಳಸ್ಕೋಬೇಕ್ರಿ. ಪ್ರಜೆಗಳಾದ ನಾವು ಹೇಳ್ತೇವೆ, ಅವು ಲಂಚ ತೊಗೊಂಡ ನೀವೇನ್ರಿ ಮಾಡಕತ್ತೀರಿ? ಮನೆಗೆ ಬಂದು 1,000 ರೂಪಾಯಿ ಕೊಡ್ತಾನೆ, 2,000 ರೂಪಾಯಿ ಕೊಡ್ತಾನೆ ಅಂತ ಹೇಳಿ ಓಟ್ ಹಾಕಕತ್ತೀರಲ್ಲ, ನೀವೇನು ಮಾಡಕತ್ತೀರಿ? ನೀವು ಒಂದು ಕಡೆ ಲಂಚನ ತೊಗೊಳಕತ್ತೀರಿ. ನೀವೇನು ಸಾಕ್ಷ್ಯ ಅಲ್ಲ. ಮತ್ತು ಬಾಯಿ ಬಿಟ್ಟರೆ ಹೇಳ್ತೀರಿ ಅವ ಅಷ್ಟ ಲಂಚ ತೊಗೊಂಡು ಇವ ಇಷ್ಟ ಲಂಚ ತೊಗೋಣ ಅಂತ ಹೇಳಿ. ಎದಕ್ಕೆ ಮತ್ತೆ ನೀವು ಫ್ರೀ ಕೊಟ್ಟವ್ರಿಗೆ ಓಟ್ ಹಾಕಿ ಕೆಲ್ಸಿದ್ರಿ? ಮತ್ತು ದೊಡ್ಡದಾಗಿ ಕಿಸ್ಕೊಂಡು ಮಾತಾಡ್ಕೊಂಡು ಬರ್ತೀರಿ ಇಲ್ಲೇ. ಅಷ್ಟು ಲಂಚ ತೊಗೊಳಕತ್ತಾರಲ್ಲ, ಇಷ್ಟು ಲಂಚ ತೊಗೊಳ್ತಾರೆ. ಲಂಚ ತೊಗೊಂಡು ಹಿಡಿದು ಬಿಟ್ರು ಓಟ್ ಹಾಕುವಾಗ ಮನೆಗೆ ಬಂದು ಹೇಳ್ತಾರಲ್ಲ 2,000 ರೂಪಾಯಿ ಕೊಡ್ತಾರು, ನನಗೆ ಓಟ್ ಹಾಕ್ರಿ, ನಿಮಗೆ ಮಿಕ್ಸಿ ಕೊಡ್ತಾನೆ, ಟಿ ವಿ ಕೊಡ್ತಾನೆ, ಸೈಕಲ್ ಕೊಡ್ತೀನಿ, ಮಷಿನ್ ಏನದು ಎಲೆಕ್ಟ್ರಿಕಲ್ ಮಷಿನ್ ಕೊಡ್ತೀನಿ, ನನಗೂ ಓಟ್ ಹಾಕ್ರಿ. ಇದೇನಿದೆ ಲಂಚನ? ಇಲ್ಲೇನಿದೆ ಗಿಫ್ಟ್ ಇದೆ? ವಿಚಾರ ಮಾಡ್ರಿ. ಇಂತಹ ವ್ಯಕ್ತಿಗಳಿಗೆ ತರಬೇಕೋ ಬೇಡಂತ. ಈ ಒಂದು ವಿಡಿಯೋ, ಈ ಒಂದು ಆಗಿರೋ ವಿಷಯನ ಎಲ್ಲ ನಿಮಗೆ ನಾ ಹೇಳಿದ್ದೀನಿ. ನನಗಂತೂ ಅನ್ಸಂಗಿಲ್ರಿ ಆ ಒಂದು ಹುಡುಗರಿಗೆ ನ್ಯಾಯ ಸಿಗ್ತೈತೆ ಅಂತ ಹೇಳ್ಬಿಟ್ಟು. ನಾ ಇದ್ರೊಳಗೆ ಪ್ರಿಯ ಸತ್ಯಕ್ಕೆ ಮಾಡಲ್ಲ. ಯಾಕೆ ಹೇಳ್ತೀನಿ ಕೇಳ್ರಿ, ನ್ಯಾಯ ಸಿಗಂಗಿಲ್ಲ ಅಂತ ಖುಲ್ಲಾ ಗೊತ್ತೈತಿ ಅಲ್ರಿ. ಅಂಥ ದೇಶದಾಗ ಒಂದು ಶಿಕ್ಷಣ ಮಂತ್ರಿನೇ ಇಳಿಸಾಕ ಇಡೀ ರಾಜ್ಯ, ಇಡೀ ದೇಶನೇ ಹೋರಾಟ ಮಾಡುತ್ತೆ. ಅಂಥದ್ರೊಳಗೆ ಈ ಒಂದು ಸಣ್ಣ ಪುಟ್ಟ ಜಿಲ್ಲೆಗೆ ಯಾವ ಮಂದಿ ನ್ಯಾಯ ಕೊಡ್ತಾನ್ರಿ? ಇವೆಲ್ಲ ಆಗಲ್ದ ಮಾತು. ಹೊಯ್ಕೋರಿ, ನೀವು ಎಲ್ಲಿ ತನಕ ಹೊಯ್ಕೊತೀರಿ ಅಂತ ಹೇಳಿ ಕೈ ಕಟ್ಕೊಂಡು ಸುಮ್ಮನೆ ಕುಂತಿರ್ತಾರೆ. ಬಡ್ದೆಬ್ಸೋ ಕೆಲಸನೂ ನಿಮಗೆ ಬಿಟ್ಟಿದ್ದು, ನಿಮಗೆ ನ್ಯಾಯ ತಗೊಳ್ಳೋ ಅವಕಾಶನೂ ನಿಮಗೆ ಕೊಟ್ಟಿದ್ದು. ಏನು ಬೇಕು ಬೇಡ ನಿಮ್ಮ ಕೈಯಾಗೈತಿ, ಆರಿಸ್ಕೊರಿ. ಥ್ಯಾಂಕ್ ಯು ಸೋ ಮಚ್ ಎಲ್ರಿಗೂ. ಸತ್ಯ ಇದ್ದಲ್ಲಿ ಮಾತಾಡ್ರಿ, ಸುಳ್ಳನ್ನು ಯಾವತ್ತೂ ಒಪ್ಕೊಳಕ್ಕೆ ಹೋಗಬೇಡ್ರಿ. ದುಡ್ಡು ಕೊಡ್ತಾನಂತಂದು ನಿಮ್ಮನ್ನು ನೀವು ಮಾರ್ಕೊಳಕ್ಕೆ ಹೋಗಬೇಡ್ರಿ. ಜೈ ಹಿಂದ್.